ತಾನು ಗಿಡ್ಡನಾಗಿದ್ದ ಜಕ್ಕಾಯನು ಯೇಸುವನ್ನು ನೋಡಬೇಕೆಂಬ ಹಂಬಲದಿಂದ ಮರವನ್ನು ಏರಿದನು. ಆದರೆ ಯೇಸು ಆ ಮರದ ಹತ್ತಿರಕ್ಕೆ ಬಂದು ಜಕ್ಕಾಯನನ್ನು ನೋಡಿ, ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 5ನೇ ವಚನದಲ್ಲಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ ಎಂಬುದಾಗಿ ಕರೆಯುವವನಾಗಿದ್ದಾನೆ. ಅಂದು ಯೇಸು ಜಕ್ಕಾಯನನ್ನು ಕರೆದಂಥ ಕರೆ ಅದು ಕೃಪೆಯ ಕರೆ. ಯಾಕೆಂದರೆ ಜಕ್ಕಾಯನು ಜನರಿಂದ ತಿರಸ್ಕರಿಸಲ್ಪಟ್ಟವನಾಗಿದ್ದನು. ಆದರೆ ಯೇಸು ಸ್ವಾಮಿಯ ಕೃಪೆ ಅವನನ್ನು ಹುಡುಕಿಕೊಂಡು ಬಂದು ರಕ್ಷಿಸುವ ಕೃಪೆಯಾಗಿತ್ತು. ಆದ್ದರಿಂದಲೇ ಮನುಷ್ಯಕುಮಾರನು ಪಾಪಿಗಳನ್ನು ಹುಡುಕಿ ರಕ್ಷಿಸಲು ಬಂದನು ಎಂಬುದಾಗಿ ತಿಳಿಸುತ್ತದೆ. ಎರಡನೆಯದು ವೈಯಕ್ತಿಕ ಕರೆ. ಅಂದು ಜಕ್ಕಾಯನನ್ನು ಹೆಸರಿಡಿದು ಕರೆದಂಥ ದೇವರು ಇಂದು ನಮ್ಮ ಪ್ರತಿಯೊಬ್ಬೊಬ್ಬರನ್ನು ಸಹ ರಕ್ಷಣೆ ಹೊಂದಲು ವೈಯಕ್ತಿಕವಾಗಿ ಕರೆಯುವವನಾಗಿದ್ದಾನೆ. ಮೂರನೆಯದು ಕೆಳಗಿಳಿಯುವ ಕರೆ. ಜಕ್ಕಾಯನು ರಕ್ಷಣೆ ಹೊಂದಲು ಮರದಿಂದ ಕೆಳಗಿಳಿಯಬೇಕಾಗಿತ್ತು. ಇಂದು ನಾವು ರಕ್ಷಣೆ ಹೊಂದಲು ನಮ್ಮ ಅಹಂಕಾರ, ಅಧಿಕಾರ, ಪದವಿ, ಆಸ್ತಿ, ಅಂತಸ್ತು ಇವುಗಳಿಂದ ಕೆಳಗಿಳಿದು ಬಂದು ರಕ್ಷಣೆ ಹೊಂದಲು ಕರೆಯುವವನಾಗಿದ್ದಾನೆ. ನಾಲ್ಕನೇದು ಪ್ರೀತಿಯ ಕರೆ. ಅಂದು ಯೇಸು ಸ್ವಾಮಿ ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು ಎಂಬುದಾಗಿ ಹೇಳುವವನಾಗಿದ್ದಾನೆ. ಇದು ಕ್ರಿಸ್ತನು ಅವನ ಕುಟುಂಬದೊಂದಿಗೆ ಒಂದಾಗಿರಲು ಪ್ರೀತಿಯಿಂದ ಕರೆಯುವವನಾಗಿದ್ದಾನೆ. ಐದನೇದು ಶರಣಾಗತಿಯ ಕರೆ. ಕ್ರಿಸ್ತನು ಜಕ್ಕಾಯನ ಕುಟುಂಬಕ್ಕೆ ಬಂದಾಗ ಅವನು ಕ್ರಿಸ್ತನಿಗೆ ಶರಣಾಗಿ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳೆದುಕೊಂಡಿದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂಬುದಾಗಿ ಆತನು ಕ್ರಿಸ್ತನಿಗೆ ಶರಣಾಗುವವನಾಗಿದ್ದಾನೆ. ಆರನೆಯದು ಕುಟುಂಬದ ಕರೆ. ಜಕ್ಕಾಯನು ಹೊಂದಿಕೊಂಡ ಕ್ರಿಸ್ತನ ಕೃಪೆಯನ್ನು ಆತನ ಕುಟುಂಬವು ಹೊಂದಿಕೊಳ್ಳುವಂತೆ ಇವತ್ತು ಈ ಮನೆಗೆ ರಕ್ಷಣೆ ಆಯಿತು ಎಂಬುದಾಗಿ ಹೇಳುವವನಾಗಿದ್ದಾನೆ. ಅಂದು ತನ್ನ ಪಾಪದ ರಕ್ಷಣೆಗಾಗಿ ಕ್ರಿಸ್ತನನ್ನು ಹುಡುಕುತ್ತಿದ್ದ ಜಕ್ಕಾಯನನ್ನು ನೋಡಿ ಕೆಳಗಿಳಿದು ಬಾ ಎಂದು ಕರೆದಂಥ ಯೇಸು ಸ್ವಾಮಿ ಇಂದು ನಮ್ಮನ್ನು ಕರೆಯುವವನಾಗಿದ್ದಾನೆ. ಆದುದರಿಂದ ಆತನ ಕರೆಗೆ ಕಿವಿಗೊಟ್ಟು ರಕ್ಷಣೆ ಹೊಂದೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.